ಆದಮೇಲೆ ನಾನೀಗ ಹೈದರಾಬಾದದ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ, ಏಕತೆಯ ಅಥವಾ ಸಮಾನತೆಯ, ಏಕತೆಗಿಂತ ಸಮಾನತೆಯ ಪ್ರತಿಮೆ, ಅಲ್ಲಿ ಬಂದಿದ್ವಿ ನಾವು. ದುಬೈನಿಂದ ಇಳಿದ ಕೂಡಲೇ ನಾವೀಗ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಮುಂದೆ ನಿಂತಿದ್ದೀವಿ. ದುಬೈನಲ್ಲಿದ್ದಾಗ ಅಲ್ಲಿ ಅಬುದಾಬಿಗೆ ಹೋಗಿದ್ದೀವಿ. ಅಬುದಾಬಿ ಒಳಗೆ ಒಂದು ದೊಡ್ಡ ಮಾಸ್ಕ್ ಇದೆ, ಜಗತ್ತಿನ ಎಷ್ಟನೇ ದೊಡ್ಡ ಮಾಸ್ಕ್ ಅಂತ ಹೇಳ್ತಾರೆ. ಅದನ್ನು ನೋಡಿದಾಗ ನನಗೆ ಅಗಾಧತೆ ಅನಿಸಿತ್ತು. ನಮ್ಮಲ್ಲೂ ಇದಕ್ಕಿಂತ ದೊಡ್ಡದು ಯಾವುದು ಕಟ್ಟಡ ಇದೆಯಾ ಅಂತ ನೋಡ್ಕೊತಿದ್ದೆ. ಸೊ ದೇವರು ನನ್ನ ಮನಸ್ಸಿನ ಇಂಗಿತವನ್ನು ತಿಳ್ಕೊಂಡು ಕಾಣಿಸುತ್ತೆ. ಸೊ ಅದಕ್ಕಿಂತಲೂ ಒಂದು ಅದ್ಭುತವಾದ ಒಂದು ಸ್ಥಳವನ್ನು ನೀನಿರುವ ನಿನ್ನ ಭಾರತದಲ್ಲಿ ತೋರಿಸ್ತೀನಿ ಬಾ ಅಂತಿಕೊಂಡು ಇಲ್ಲಿ ಕರ್ಕೊಂಬಿದ್ದೆ ನನ್ನ ದೇವರು. ಸೊ ಇದೊಂದು ಅದ್ಭುತ. ನಮ್ಮ ದೇಶದೊಳಗೆ ಕಾಶಿ, ಮಥುರಾ, ಅಯೋಧ್ಯ, ಜ್ಯೋತಿರ್ಲಿಂಗಗಳು, ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಇವೆಲ್ಲ ಏಕತೆಯ ಪ್ರತಿಮೆ, ಸ್ವಾತಂತ್ರ್ಯದ ಪ್ರತಿಮೆ, ಆನಂತರ ಇವೆಲ್ಲ ಇದಾವಲ್ಲ. ಈಗ ನಾನು ಇದರ ಮುಂದೆ ನಿಂತ್ಕೊಂಡು ನಾನು ಒಳಗಡೆ ಎಲ್ಲ ನೋಡ್ಕೊಂಡು ಬಂದೆ. ದೇವರೇ ಅದ್ಭುತ. ನಾನು ಕಂಡಂಥ ದುಬೈನ ಮಾಸ್ಕ್ಗಿಂತ 2-3 ಪಟ್ಟು ಜಾಸ್ತಿ ಇದೆ. ಆನಂತರ ನಾವು ಅಯೋಧ್ಯ, ಕಾಶಿ ಅಂತ ಹೇಳ್ತೀವಲ್ಲ, ಅದಕ್ಕೆ ಸರಿಸಮನಾಗುವಷ್ಟು ದೊಡ್ಡ ಒಂದು ಸ್ಥಳದೊಳಗೆ ಸಾಕಷ್ಟು 108 ದೇವತೆಗಳನ್ನು ಗುಡಿಯೊಳಗೆ ಕೂಡಿಸಿದ್ದು ಉಂಟು. ಪೌಡಿ ಅಂತೀವಿ ನಾವು ಅದರೊಳಗೆ.